ನಮಸ್ಕಾರ ಎಲ್ರಿಗೂ ಡಾಕ್ಟರ್ ಗುರು ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ನಾನು ಡಾಕ್ಟರ್ ಕವಿತಾ ಮಧುಸೂದನ್. ನಿಮ್ಮ ಮಕ್ಕಳು ಏನಾದರೂ ಖಾಸಗಿ ಶಾಲೆಯಲ್ಲಿ ಓದ್ತಾ ಇದ್ರೆ ಈಗಾಗಲೇ ನಿಮಗೆ ಶಾಲೆಯಿಂದ ಮೆಸೇಜ್ ಬಂದಿರುತ್ತೆ. ಸ್ಕೂಲ್ ಫೀಸ್ ಬಾಕಿ ಇದೆ, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಬಾಕಿ ಇದೆ, ಥರ್ಡ್ ಇನ್ಸ್ಟಾಲ್ಮೆಂಟ್ ಬಾಕಿ ಇದೆ. ಈ ಒಂದು ದಿನಾಂಕದೊಳಗಡೆ ನೀವು ಫೀಸನ್ನು ಕಟ್ಟಲೇಬೇಕು ಅಂತ. ಉತ್ತಮ ಆದಾಯ ಇರುವಂತಹ ಪೋಷಕರಾದರೆ ಹೇಗೋ ಮಾಡಿ ಕೊಟ್ಟಿರುವ ದಿನಾಂಕದೊಳಗಡೆ ಫೀಸನ್ನು ಕಟ್ಬಿಡ್ತಾರೆ. ಆದರೆ ಹಣಕಾಸಿನ ತೊಂದರೆಯನ್ನು ಎದುರಿಸುತ್ತಿರುವಂತಹ ಪೋಷಕರು 2% ಬಡ್ಡಿ, 3% ಬಡ್ಡಿಗೆ ಸಾಲವಾಗಿ ಹಣವನ್ನು ಪಡೆದು ಫೀಸನ್ನು ಕಟ್ಟಿರೋದನ್ನು ನಾನು ನೋಡಿದ್ದೇನೆ. ನೀವೇನಾದರೂ ಆ ರೀತಿ 2%, 3% ಇಂಟ್ರೆಸ್ಟ್‌ಗೆ ಏನಾದರೂ ದುಡ್ಡನ್ನು ಪಡೆದು ಫೀಸನ್ನು ಕಟ್ತಾ ಇದ್ರೆ ದಯವಿಟ್ಟು ಆ ರೀತಿ ಮಾಡಬೇಡಿ. ನೋಡಿ, 2% ಅಂದರೆ ವರ್ಷಕ್ಕೆ 24% ಆಗುತ್ತೆ, 3% ಅಂದರೆ 36% ಆಗುತ್ತೆ. ಈ ರೀತಿಯಾಗಿ ಮಾಡಿ ನಿಮ್ಮ ಹಣವನ್ನು ಕಳೆದುಕೋಬೇಡಿ. ಇದರ ಬದಲಾಗಿ ಬ್ಯಾಂಕ್ ಆಫ್ ಬರೋಡಾದಿಂದ ನಿಮಗೆ ಎಜುಕೇಷನ್ ಲೋನನ್ನು ಕೊಡ್ತಾ ಇದ್ದಾರೆ. 1% ಅಂದರೆ ತಿಂಗಳಿಗೆ 1% ಬಡ್ಡಿ ರೂಪದಲ್ಲಿ ನಿಮಗೆ ಹಣ ಸಿಗುತ್ತೆ. ಸೊ ಹಾಗಾಗಿ ನೀವು ಈಸಿಯಾಗಿ ನಿಮ್ಮ ಮಕ್ಕಳ ಫೀಸನ್ನು ಲೋನನ್ನು ಪಡೆದುಕೊಳ್ಳೋದ್ರ ಮೂಲಕ ಪೇ ಮಾಡ್ಬೋದು. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ನಾನು ನಿಮ್ಗೆ ಹೇಳಿದ್ನಲ್ಲ, ಬ್ಯಾಂಕಲ್ಲಿ ನೀವು ಲೋನನ್ನು ಪಡೆದುಕೊಂಡು ಸ್ಕೂಲ್ ಫೀಸನ್ನು ಪೇ ಮಾಡ್ಬೋದು ಅಂತ. ಅದು ಯಾವ ರೀತಿ ಅಂತ ನಾನು ಈಗ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಗೂಗಲ್ಗೆ ಹೋಗಿ ಅಲ್ಲಿ ಬ್ಯಾಂಕ್ ಆಫ್ ಬರೋಡಾ ಎಜುಕೇಷನ್ ಲೋನ್ ಅಂತ ಮೆನ್ಷನ್ ಮಾಡಿ ಸರ್ಚ್ ಕೊಡಿ. ಈಗ ನೋಡಿ, ಇಲ್ಲಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬ್ಯಾಂಕ್ ಆಫ್ ಬರೋಡಾ ಅಂತ ಸ್ಟಾರ್ಟಿಂಗಲ್ಲೇ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಬ್ಯಾಂಕ್ ಆಫ್ ಬರೋಡಾ ಪೇಜ್ ಓಪನ್ ಆಯಿತು. ಇಲ್ಲಿ ಎಜುಕೇಷನ್ ಲೋನ್ ಅಂತ ಇದೆ. ಅದರ ಕೆಳಗಡೆ ಇಲ್ಲಿ ನೀವು ಬೇರೆ ಬೇರೆ ಕ್ಯಾಟಗರಿನಲ್ಲಿ ಎಜುಕೇಷನ್ ಲೋನನ್ನು ನೋಡ್ಬೋದು. ಬರೋಡಾ ಡಿಜಿಟಲ್ ಎಜುಕೇಷನ್ ಲೋನ್, ಬರೋಡಾ ವಿದ್ಯಾ, ಬರೋಡಾ ಜ್ಞಾನ್, ಹೀಗೆ ಹಲವಾರು ರೀತಿಯಾದಂತಹ ಎಜುಕೇಷನ್ ಲೋನನ್ನು ಬ್ಯಾಂಕ್ ಆಫ್ ಬರೋಡಾದವರು ಕೊಡ್ತಾ ಇದ್ದಾರೆ. ಅದರಲ್ಲಿ ನಮಗೆ ಬೇಕಾಗಿರುವಂಥದ್ದು ಬರೋಡಾ ವಿದ್ಯಾ ಅಂತ. ಇದು ಎಸ್ಪೆಷಲಿ ಶಾಲಾ ಮಕ್ಕಳಿಗೆ ಕೊಡುವಂತಹ ಲೋನ್ ಆಗಿದೆ. ಅಂದರೆ ಇದರ ಲೋನ್ ಅಮೌಂಟ್ ಅಪ್ ಟು 4 lakhsವರೆಗೂ ಸಿಗುತ್ತೆ. ಇದರ ಒಂದು ಇನ್ಫಾರ್ಮೇಷನ್ನ ಡೀಟೇಲ್ ಆಗಿ ನಾವು ಈಗ ತಿಳಿದುಕೊಳ್ಳೋಣ. ನೋಡಿ, ಇಲ್ಲಿ ನೋ ಮೋರ್ ಅಂತ ಇದೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ನೋಡಿ, ಬರೋಡಾ ವಿದ್ಯಾದಲ್ಲಿ ಏನೇನು ಬೆನಿಫಿಟ್ಸ್ ಇದೆ, ಫೀಚರ್ಸ್ ಏನು, ಎಲಿಜಿಬಿಲಿಟಿ, ಇಂಟ್ರೆಸ್ಟ್ ರೇಟ್ ಆ್ಯಂಡ್ ಚಾರ್ಜಸ್, ಡಾಕ್ಯುಮೆಂಟ್ಸ್ ಏನೇನು ಬೇಕು, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸು, ಈ ಥರದ್ದೆಲ್ಲ ನಿಮಗೆ ಇನ್ಫಾರ್ಮೇಷನ್ ಬರುತ್ತೆ. ಇದು ಬರೋಡಾ ವಿದ್ಯಾ. ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಬೆನಿಫಿಟ್ಸ್, ಏನೆಲ್ಲ ಬೆನಿಫಿಟ್ಸ್ ಇದೆ ಈ ಒಂದು ಎಜುಕೇಷನ್ ಲೋನಲ್ಲಿ ಅಂತ ಹೇಳೋದಾದರೆ, ನೋಡಿ, ಇಲ್ಲಿ ಪ್ರೊಸೆಸಿಂಗ್ ಚಾರ್ಜಸ್ ಇರೋದಿಲ್ಲ, ನೋ ಮಾರ್ಜಿನ್ ಅಂತ ಕೊಟ್ಟಿದ್ದಾರೆ, ನೋ ಸೆಕ್ಯೂರಿಟಿ ರಿಕ್ವೈರ್ಡ್. ಹಾಗಾಗಿ ನೀವು ಇಲ್ಲಿ ಲೋನನ್ನು ಪಡಿಬೇಕಾದ್ರೆ ಯಾವುದೇ ರೀತಿಯ ಕೊಲ್ಯಾಟ್ರಲ್ ಬೇಕಾಗಿರೋದಿಲ್ಲ, ಹಾಗೆಯೇ ಯಾವುದೇ ರೀತಿಯಾದಂತಹ ಒಂದು ಸೆಕ್ಯೂರಿಟಿ ಕೂಡ ಬೇಕಾಗಿರೋದಿಲ್ಲ. ಯೂಶುವಲ್ ಆಗಿ ನಾವು ಬ್ಯಾಂಕಲ್ಲಿ ಲೋನನ್ನು ಪಡೆದುಕೋಬೇಕಾದ್ರೆ ಕೊಲ್ಯಾಟ್ರಲ್ ಕೇಳ್ತಾರೆ. ಅಂದರೆ ಏನಾದರೂ ನಾವು ಅಡ ಇಡಬೇಕಾಗುತ್ತೆ, ನಮ್ಮ ಮನೆಯ ಪತ್ರವನ್ನು ಅಥವಾ ಆಸ್ತಿಯನ್ನು ಅಥವಾ ಬೇರೆ ಯಾವುದಾದ್ರು ಒಂದು ವಸ್ತುವನ್ನು ಅಡ ಇಡಬೇಕಾಗುತ್ತೆ. ಆದರೆ ಇಲ್ಲಿ ಆ ರೀತಿ ಅಡ ಇಡುವಂತಹ ಯಾವುದೇ ಒಂದು ಸಂಗತಿ ಇರೋದಿಲ್ಲ. ಹಾಗೆಯೇ ಸೆಕ್ಯೂರಿಟಿ ಕೂಡ ಬೇಕಾಗಿರೋದಿಲ್ಲ. ಅಪ್ ಟು 4 lakhs ನೀವು ಕ್ಲೇಮ್ ಮಾಡೋದಾದರೆ. ನೋಡೋಣ, ಇಲ್ಲಿ ಬರೋಡಾ ವಿದ್ಯಾ ಫೀಚರ್ಸ್ ಏನಂತ ಕೊಟ್ಟಿದ್ದಾರೆ ಅಂದರೆ, ಲೋನ್ ಫಾರ್ ಸ್ಕೂಲ್ ಎಜುಕೇಷನ್, ಟಾರ್ಗೆಟ್ ಗ್ರೂಪ್ ಪೇರೆಂಟ್ಸ್ ಆಫ್ ಸ್ಟೂಡೆಂಟ್ಸ್ ಪರ್ಸ್ಯೂಯಿಂಗ್ ಸ್ಕೂಲಿಂಗ್ ಫ್ರಮ್ ನರ್ಸರಿ ಟು ಕ್ಲಾಸ್ 12. ಅಂದರೆ ನರ್ಸರಿಯಿಂದ PUC ವರೆಗೆ ಓದುವಂತಹ ವಿದ್ಯಾರ್ಥಿಗಳ ಪೋಷಕರಿಗೆ ಈ ಒಂದು ಲೋನ್ ಅಮೌಂಟನ್ನು ಕೊಡಲಾಗುತ್ತೆ. ಇಲ್ಲಿ ಪ್ರೊಸೆಸಿಂಗ್ ಚಾರ್ಜಸ್ ಇರೋದಿಲ್ಲ, ಡಾಕ್ಯುಮೆಂಟೇಷನ್ ಚಾರ್ಜಸ್ ಇರೋದಿಲ್ಲ, ಹಾಗೆಯೇ ನೋ ಮಾರ್ಜಿನ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಎಲಿಜಿಬಿಲಿಟಿ ನೋಡೋದಾದರೆ, ಅಂದರೆ ಈ ಒಂದು ಬರೋಡಾ ವಿದ್ಯಾ ಎಜುಕೇಷನ್ ಲೋನನ್ನು ಪಡೀಲಿಕ್ಕೆ ಯಾರೆಲ್ಲ ಅರ್ಹರಾಗಿರ್ತಾರೆ ಅಂದರೆ, ಅವರು ಭಾರತೀಯ ಪ್ರಜೆಯಾಗಿರಬೇಕು ಮತ್ತು ಭಾರತದಲ್ಲೇ ನೆಲೆಸಿರಬೇಕು. ಎರಡನೆಯ ಅಂಶ ನೋಡೋದಾದರೆ, ವಿದ್ಯಾರ್ಥಿಯು ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದಂತಹ ಯಾವುದೇ ಶಾಲೆಯಲ್ಲಿ ಅಥವಾ ಜೂನಿಯರ್ ಕಾಲೇಜಲ್ಲಿ, ಅದು CBSE ಆಗಿರ್ಬೋದು, ICSE ಆಗಿರ್ಬೋದು, ಸ್ಟೇಟ್ ಬೋರ್ಡ್ ಆಗಿರ್ಬೋದು, ಅಲ್ಲಿ ಅಡ್ಮಿಷನ್ನ ತೆಗೆದುಕೊಂಡಿರಬೇಕು. ಅಂದರೆ ಅವರು ನರ್ಸರಿಯಿಂದ 5th ಸ್ಟ್ಯಾಂಡರ್ಡ್ವರೆಗೆ ಆಗಿರ್ಬೋದು, 6th-ಇಂದ 8th ಆಗಿರ್ಬೋದು, ಅಥವಾ 9th-ಇಂದ 12th ಆಗಿರ್ಬೋದು, ಈ ಒಂದು ಹಂತದಲ್ಲಿ ಅವರು ಓದ್ತಾ ಇರಬೇಕು. ಅಂದರೆ ಒಟ್ಟಾರೆಯಾಗಿ ಹೇಳೋದಾದರೆ, ನರ್ಸರಿಯಿಂದ ಸೆಕೆಂಡ್ PUC ವರೆಗೆ ಓದುವಂತಹ ವಿದ್ಯಾರ್ಥಿಗಳು, ಅವರ ಪೋಷಕರು ಈ ಒಂದು ಎಜುಕೇಷನ್ ಲೋನ್ನ ಪಡೆದುಕೋಬಹುದು. ಆಮೇಲೆ ಅದಲ್ಲದೆ ಇಲ್ಲಿ ಈವ್ನಿಂಗ್ ಕೋರ್ಸಸ್ ಕೂಡ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳು ಕೂಡ ಈ ಒಂದು ಎಜುಕೇಷನ್ ಲೋನನ್ನು ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಆಮೇಲೆ ಲೋನ್ ಯಾರ ಹೆಸರಲ್ಲಿ ಸಿಗುತ್ತೆ ಅಂತಂದರೆ, ಪೋಷಕರ ಹೆಸರಲ್ಲಿ ಲೋನ್ ಅಮೌಂಟನ್ನು ಗ್ರ್ಯಾಂಟ್ ಮಾಡಲಾಗುತ್ತೆ. ಬರೋಡಾ ವಿದ್ಯಾ ಎಜುಕೇಷನ್ ಲೋನ್ಗೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಅಂತ ನೋಡೋದಾದರೆ, ಇದಕ್ಕೆ 12.50% ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಹಾಗೆ 0.50
ಪರ್ಸೆಂಟ್ ಕನ್ಸೆಷನ್ ಕೂಡ ಇದೆ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಹೆಣ್ಮಕ್ಳಿಗೆ. ಆಮೇಲೆ ಇಂಟ್ರೆಸ್ಟ್ ಟು ಬಿ ಸರ್ವಿಸ್ಡ್ ಆಸ್ ಅಂಡ್ ವೆನ್ ಅಪ್ಲೈ ಡ್ಯೂರಿಂಗ್ ಮೊರಾಟೋರಿಯಂ ಪೀರಿಯಡ್ ಅಂತ ಇದೆ. ಮೊರಾಟೋರಿಯಂ ಪೀರಿಯಡ್ ಅಂತ ಹೇಳಿದ್ರೆ ನಿಮಗೆ ಲೋನ್ ತೆಗೆದುಕೊಂಡು 12 ತಿಂಗಳ ಕಾಲ ಟೈಮ್ ಕೊಡ್ತಾರೆ. ಈ ಒಂದು 12 ಮಂತ್ಸಲ್ಲಿ ನೀವು ಯಾವುದೇ ರೀತಿಯಾದಂತಹ ಹಣವನ್ನು ಬ್ಯಾಂಕ್ಗೆ ಕಟ್ಟಬೇಕಾಗಿಲ್ಲ. ಅದೇ 12 ಮಂತ್ಸ್ ಆದಮೇಲೆ ನೆಕ್ಸ್ಟ್ 12 ಮಂತ್ಸು ನೀವು ಇನ್ಸ್ಟಾಲ್ಮೆಂಟ್ ಬೇಸಿಸ್ ಮೇಲೆ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಏನಿರುತ್ತೆ ನಿಮ್ಮದು ಲೋನ್ ಅಮೌಂಟು ಅದನ್ನು ನೀವು ಪೇ ಮಾಡಬೇಕಾಗತ್ತೆ. ಕರೆಕ್ಟ್ ಟೈಮಲ್ಲಿ ನೀವೇನಾದರೂ ಲೋನ್ ಅಮೌಂಟ್ ಪೇ ಮಾಡಿಲ್ಲ ಅಂತಂದರೆ ನೀವು ಎಕ್ಸ್ಟ್ರಾ 2% ಇಂಟ್ರೆಸ್ಟನ್ನು ಫೈನ್ ಆಗಿ ಕಟ್ಟಬೇಕಾಗತ್ತೆ. ಬರೋಡಾ ವಿದ್ಯಾ ಎಜುಕೇಷನ್ ಲೋನನ್ನು ಪಡೆಯೋದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದಾದರೆ, ನೋ ಯುವರ್ ಕಸ್ಟಮರ್ ಅಂದರೆ KYC ಆಫ್ ಅಪ್ಲಿಕೆಂಟ್ ಬೇಕಾಗುತ್ತೆ, ರೆಕಾರ್ಡ್ಸ್ ಬೇಕಾಗುತ್ತೆ, ಪ್ರೂಫ್ ಆಫ್ ಅಡ್ಮಿಷನ್ ಬೇಕಾಗುತ್ತೆ, ಎಂಟ್ರೆನ್ಸ್ ಎಕ್ಸಾಮ್ ರಿಸಲ್ಟ್ಸ್ ಇಫ್ ಅಪ್ಲಿಕಬಲ್ ಅಂತ ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಆಫ್ ಸ್ಟಡಿ ಅಂದರೆ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ ಅಂತ ಅದು ಡೀಟೇಲ್ಸ್ ಕೊಡಬೇಕಾಗುತ್ತೆ. ಆಮೇಲೆ ಇನ್ಕಮ್ ಪ್ರೂಫ್ ಫಾರ್ ಸ್ಯಾಲರಿಡ್ ಪರ್ಸನ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಫಾರ್ ಲಾಸ್ಟ್ 6 ಮಂತ್ಸ್ ಅದನ್ನು ಕೊಡಬೇಕಾಗುತ್ತೆ. ಆಮೇಲೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಇಫ್ ಅಪ್ಲಿಕಬಲ್ ಅಂತ ಕೊಟ್ಟಿದ್ದಾರೆ. ಬರೋಡಾ ವಿದ್ಯಾ ಎಜುಕೇಷನ್ ಲೋನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಪ್ಪ ಅಂತ ಹೇಳಿದ್ರೆ, ಮ್ಯಾಕ್ಸಿಮಮ್ 4 ಲಕ್ಷದವರೆಗೆ ನಿಮಗೆ ಇಲ್ಲಿ ಲೋನ್ ಅಮೌಂಟ್ ಸಿಗುತ್ತೆ. ಆಮೇಲೆ ಇದು ಕೂಡ ಅಷ್ಟೇ, ನಿಮ್ಮ ರೀಪೇಯಬಲ್ ಕೆಪಾಸಿಟಿ ನೋಡಿಕೊಂಡು ನಿಮಗೆ ಲೋನನ್ನು ಕೊಡ್ತಾರೆ. ನೋಡಿ, ಫಾರ್ ಎಕ್ಸಾಂಪಲ್ ನಿಮ್ಮ ವಾರ್ಷಿಕ ಆದಾಯ 1 ಲಕ್ಷ ಇದ್ದರೆ ನೀವು 4 ಲಕ್ಷ ಲೋನನ್ನು ಪಡೆದುಕೊಂಡ್ರೆ ಅದನ್ನು ಯಾವ ರೀತಿ ರೀಪೇ ಮಾಡಲಿಕ್ಕಾಗತ್ತೆ? ತುಂಬ ಕಷ್ಟ ಆಗುತ್ತೆ ಅಲ್ವಾ? ಸೊ ಹಾಗಾಗಿ ನಿಮ್ಮ ಒಂದು ರೀಪೇಮೆಂಟ್ ಕೆಪಾಸಿಟಿ ನೋಡಿಕೊಂಡು ಲೋನ್ ಅಮೌಂಟನ್ನು ಬ್ಯಾಂಕ್ ಅವರು ನಿಮಗೆ ಕೊಡ್ತಾರೆ. ಆಮೇಲೆ ಮಾರ್ಜಿನ್ ಇಲ್ಲಿ ನಿಲ್ ಅಂತ ಇದೆ, ಯಾವುದೇ ರೀತಿಯಾದಂತಹ ಇಲ್ಲಿ ಮಾರ್ಜಿನ್ ಇರೋದಿಲ್ಲ. ಆಮೇಲೆ ಯಾವೆಲ್ಲ ಎಕ್ಸ್ಪೆನ್ಸಸ್ ಇಲ್ಲಿ ಕವರ್ ಆಗುತ್ತೆ ಈ ಒಂದು ಲೋನ್ ಅಮೌಂಟಲ್ಲಿ ಅಂತಂದರೆ, ಫೀ ಪೇಯೇಬಲ್ ಟು ಸ್ಕೂಲ್ ಆ್ಯಂಡ್ ಕಾಲೇಜ್ ಅಂದರೆ ಯಾವುದು ನೀವು ಫೀಸ್ ಪೇ ಮಾಡ್ತೀರಾ ಅದು ಕವರ್ ಆಗುತ್ತೆ. ಆಮೇಲೆ ಎಕ್ಸಾಮಿನೇಷನ್ನು, ಲ್ಯಾಬೊರೇಟರಿ ಫೀಸ್ ಕವರ್ ಆಗುತ್ತೆ. ಆಮೇಲೆ ಫೀಸ್ ಆ್ಯಂಡ್ ಅದರ್ ಚಾರ್ಜಸ್ ಪೇಯೇಬಲ್ ಟು ಹಾಸ್ಟೆಲ್ ಅಂದರೆ ಹಾಸ್ಟೆಲ್ ಫೀಸ್ ಕೂಡ ಪೇಯೇಬಲ್ ಆಗುತ್ತೆ. ಆಮೇಲೆ ಪರ್ಚೇಸ್ ಆಫ್ ಬುಕ್ಸ್, ಎಕ್ವಿಪ್ಮೆಂಟ್ಸ್, ಇನ್ಸ್ಟ್ರೂಮೆಂಟ್ಸ್, ಯೂನಿಫಾರ್ಮ್ಸ್ ಅದರ ಒಂದು ಫೀಸ್ ಕೂಡ ಈ ಒಂದು ಲೋನಲ್ಲಿ ಕವರ್ ಆಗುತ್ತೆ. ಆಮೇಲೆ ಪರ್ಸನಲ್ ಕಂಪ್ಯೂಟರ್ಸ್ ಏನಾದರೂ ಲ್ಯಾಪ್ಟಾಪ್ಸು ನೀವೇನಾದರೂ ತೆಗೆದುಕೊಂಡ್ರೆ ಅದು ಕೂಡ ಇದರಲ್ಲಿ ಕವರ್ ಆಗುತ್ತೆ. ಆಮೇಲೆ ಕಾಷನ್ ಡೆಪಾಸಿಟ್ ಕೆಲವೊಂದು ಸರಿ ಶಾಲೆಗಳಲ್ಲಿ ಅಥವಾ ಕಾಲೇಜಲ್ಲಿ ತೆಗೆದುಕೊಂಡಿರ್ತಾರೆ. ಕಾಷನ್ ಡೆಪಾಸಿಟು ಅಥವಾ ಬಿಲ್ಡಿಂಗ್ ಫಂಡು ಅಥವಾ ರೀಫಂಡಬಲ್ ಡೆಪಾಸಿಟ್ ಅಂತ ತೆಗೆದುಕೊಂಡಿರ್ತಾರೆ. ಇದು ಕೂಡ ಲೋನ್ ಅಮೌಂಟಲ್ಲಿ ಕವರ್ ಆಗುತ್ತೆ. ಆಮೇಲೆ ಕಾಸ್ಟ್ ಆಫ್ ಎಕ್ಸ್ಟರ್ನಲ್ ಕೋಚಿಂಗ್ ಆ್ಯಂಡ್ ಟ್ಯೂಷನ್ ಇಸ್ ನಾಟ್ ಟು ಬಿ ಕನ್ಸಿಡರ್ಡ್ ಅಂತ ಕೊಟ್ಟಿದ್ದಾರೆ. ಸಪೋಸ್ ನೀವು ಮಕ್ಕಳಿಗೆ ನೀವೇನಾದರೂ ಹೊರಗಡೆ ಟ್ಯೂಷನ್ಗೆ ಕಳಿಸ್ತಾ ಇದ್ದರೆ ಅಥವಾ ಯಾವುದಾದ್ರು ಕೋಚಿಂಗ್ ಕ್ಲಾಸಿಗೆ ಕಳಿಸ್ತಾ ಇದ್ದರೆ ಅದು ಇಲ್ಲಿ ಕವರ್ ಆಗೋದಿಲ್ಲ, ಆ ಅಮೌಂಟು ಇಲ್ಲಿ ಕವರ್ ಆಗೋದಿಲ್ಲ. ನೆಕ್ಸ್ಟ್ ರೀಪೇಮೆಂಟ್ ಪೀರಿಯಡ್ ಅಂತ ಇದೆ. ಅಂದರೆ ಲೋನ್ ಫಾರ್ ಈಚ್ ಇಯರ್ಲಿ ಸಬ್ ಲಿಮಿಟ್ ಈಸ್ ರೀಪೇಯಬಲ್ ಇನ್ 12 ಈಕ್ವಲ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಟು ಬಿ ಡ್ಯೂ 12 ಮಂತ್ಸ್ ಆಫ್ಟರ್ ಫಸ್ಟ್ ಡಿಸ್ಬರ್ಸ್ಮೆಂಟ್ ಆಫ್ ಈಚ್ ಇಯರ್ಸ್ ಲೋನ್ ಕಾಂಪೊನೆಂಟ್. ಅಂದರೆ ನೀವು ಲೋನ್ ಪಡೆದುಕೊಂಡ 12 ತಿಂಗಳಾದ ನಂತರ ನಿಮಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ 12 ತಿಂಗಳುಗಳ ಕಾಲ ನೀವು ಈಕ್ವಲ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ಸಲ್ಲಿ ಲೋನ್ ಅಮೌಂಟನ್ನು ನೀವು ರೀಪೇ ಮಾಡಬಹುದು. ಈ ಒಂದು ಎಜುಕೇಷನ್ ಲೋನ್ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಿಮ್ಮ ಹತ್ತಿರದ ಬ್ಯಾಂಕ್ ಆಫ್ ಬರೋಡಾ ಬ್ರಾಂಚನ್ನು ವಿಸಿಟ್ ಮಾಡಿ ಅಲ್ಲಿ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡ ನಂತರ ನಿಮಗೆ ಅಗತ್ಯ ಇದ್ದರೆ ಈ ಎಜುಕೇಷನ್ ಲೋನನ್ನು ನೀವು ಅಪ್ಲೈ ಮಾಡೋದ್ರ ಮೂಲಕ ಪಡೆದುಕೊಳ್ಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಷನ್ ಐಕಾನನ್ನು ಪ್ರೆಸ್ ಮಾಡಿ. ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ, ಧನ್ಯವಾದ.